ಪ್ರೀತಿಯ ವೀಕ್ಷಕರೇ, ಸುವರ್ಣ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಗೆಳೆಯರೇ, ನಾನಿಂದು 1996ರಲ್ಲಿ ತೆರೆಕಂಡ ಹಾಲಿವುಡ್ನ ದಿ ಕ್ವೆಸ್ಟ್ ಚಿತ್ರದ ವಿವರಣೆಯನ್ನು ನೀಡಲಿದ್ದೇನೆ. ದಿ ಕ್ವೆಸ್ಟ್ ಚಿತ್ರವು ಸಮರ ಕಲೆಗಳ ಸಾಹಸಮಯ ಚಿತ್ರವಾಗಿದ್ದು, ಜೀನ್ ಕ್ಲಾಡ್ ವ್ಯಾನ್ ಡ್ಯಾಮ್ ನಟಿಸಿರುವುದರ ಜೊತೆಗೆ ನಿರ್ದೇಶಿಸಿದ್ದಾರೆ. ಇದು ಅವರ ಚೊಚ್ಚಲ ನಿರ್ದೇಶನದ ಚಿತ್ರ. ಪ್ರಮುಖ ಪಾತ್ರದಲ್ಲಿ ರೋಜರ್ ಮೂರ್, ಜೇಮ್ಸ್ ರೆಮೋರ್, ಜಾನೆಟ್ ಗಾನ್ ಕಾಣಿಸಿಕೊಂಡಿದ್ದಾರೆ. 1925ರ ಕಾಲಘಟ್ಟದ ಕಥಾ-ಹಂದರವನ್ನು ಹೊಂದಿರುವ ಈ ಚಿತ್ರವು ನ್ಯೂಯಾರ್ಕ್ನ ಕಳ್ಳ ಕ್ರಿಸ್ ಡುಬಾಯ್ಸ್, ಅಂದರೆ ಚಿತ್ರದ ನಾಯಕ ವ್ಯಾನ್ ಡ್ಯಾಮ್ ಎಂಬಾತನ ಕಥೆಯನ್ನು ಹೇಳುತ್ತಾ ಸಾಗುತ್ತದೆ. ಲಾರ್ಡ್ ಎಡ್ಗರ್, ಅಂದರೆ ರೋಜರ್ ಮೂರ್ ಎಂಬಾತನಿಂದ ಗುಲಾಮಗಿರಿಯ ಮಾರಾಟಕ್ಕೆ ಒಳಗಾಗುವ ಕ್ರಿಸ್, ಥಾಯ್ಲೆಂಡ್ನ ಸಿಯಾಮ್ನಲ್ಲಿ ಮುಯ್ ಥಾಯ್ ತರಬೇತಿಯನ್ನು ಪಡೆದ ನಂತರ ತನ್ನ ಸ್ವಾತಂತ್ರ್ಯವನ್ನು ಮರಳಿ ಪಡೆಯಲು ಟಿಬೆಟ್ನಲ್ಲಿ ನಡೆಯುವ ಅತ್ಯಂತ ಅಪಾಯಕಾರಿ ಸಾಂಪ್ರದಾಯಿಕ ಸಮರ ಕಲೆಗಳ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಾನೆ. 1990ರ ದಶಕದ ತಡರಾತ್ರಿಯ ಸಮಯ. ಜನರಿಲ್ಲದ ಒಂದು ಬಾರ್ಗೆ ವಯಸ್ಸಾದ ವ್ಯಕ್ತಿಯೊಬ್ಬ ಪ್ರವೇಶಿಸಿ ಸೇವೆಗಾಗಿ ಕಾಯುತ್ತಿರುತ್ತಾನೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ದುಷ್ಕರ್ಮಿಗಳ ಗುಂಪೊಂದು ಬಾರ್ನಲ್ಲಿರುವ ಹಣದ ಡ್ರಾಯರ್ನನ್ನು ದೋಚಲು ಪ್ರಯತ್ನಿಸುತ್ತದೆ. ತಕ್ಷಣವೇ ಆ ವಯಸ್ಸಾದ ವ್ಯಕ್ತಿಯು ಅವರೆಲ್ಲರನ್ನೂ ಸುಲಭವಾಗಿ ಬಡಿದು ಬಿಡುತ್ತಾನೆ. ಇದನ್ನು ಕಂಡು ಮೂಕವಿಸ್ಮಿತನಾದ ಬಾರ್ಟೆಂಡರ್, ಈ ಸಮರ ಕಲೆಯನ್ನು ನೀವು ಎಲ್ಲಿ ಕಲಿತಿರಿ ಎಂದು ಕೇಳುತ್ತಾನೆ. ಅದಕ್ಕೆ ಆ ವ್ಯಕ್ತಿಯು, ಇದನ್ನು ನಾನು ಬಹಳ ಹಿಂದೆಯೇ ಕಲಿತೆ ಎಂದು ಉತ್ತರಿಸುತ್ತಾನೆ. ಚಿತ್ರಕಥೆಯು ಈಗ 1925ರ ಟಿಬೆಟ್ ಕಡೆಗೆ ಸಾಗುತ್ತದೆ. ಇಲ್ಲಿ ನಡೆಯುವ ಸಾಂಪ್ರದಾಯಿಕ ಮುಯ್ ಥಾಯ್ ಸಮರ ಕಲೆಯ ಪಂದ್ಯಾವಳಿಗೆ ಪ್ರಪಂಚದ ವಿವಿಧ ದೇಶಗಳ ಫೈಟರ್ಗಳಿಗೆ ಆಹ್ವಾನ ಪತ್ರಿಕೆಯನ್ನು ಕಳುಹಿಸಲಾಗುತ್ತಿರುತ್ತದೆ. ಅದರಂತೆಯೇ ಪ್ರಖ್ಯಾತ ನ್ಯೂಯಾರ್ಕ್ನ ಹೆವಿವೇಟ್ ಬಾಕ್ಸರ್ ಮ್ಯಾಕ್ಸಿ ಡಿವೈನ್ಗೂ ಕೂಡ ಆಹ್ವಾನ ಪತ್ರಿಕೆ ಬರುತ್ತದೆ. ನ್ಯೂಯಾರ್ಕ್ನ ಬೀದಿಗಳಲ್ಲೇ 20ರ ಹರೆಯದ ಕ್ರಿಸ್ಟೋಫರ್ ಡುಬಾಯ್ಸ್ ಎಂಬಾತ ಜೇಬುಗಳ್ಳನಾಗಿ ಜೀವನ ನಡೆಸುತ್ತಿರುತ್ತಾನೆ. ಬಾಲ್ಯದಲ್ಲೇ ಅನಾಥನಾದ ಡುಬಾಯಿಸ್ ತನ್ನಂತೆಯೇ ಅನಾಥರಾದ ಹಲವು ಮಕ್ಕಳನ್ನು ಕಳ್ಳತನ ಮಾಡಿ ಸಾಕುತ್ತಿರುತ್ತಾನೆ. ಗ್ಯಾಂಗ್ಸ್ಟರ್ಗಳ ಗುಂಪೊಂದರಿಂದ ದೊಡ್ಡ ಮೊತ್ತದ ಹಣವನ್ನು ಕದ್ದ ಕ್ರಿಸ್, ಆ ಹಣವನ್ನು ಮಕ್ಕಳಿಗೆ ತೋರಿಸಿ ಸಂಭ್ರಮ ಪಡುತ್ತಿರುತ್ತಾನೆ. ಎಲ್ಲ ಮಕ್ಕಳು ಖುಷಿಯಿಂದ ಮಲಗಿರುತ್ತಾರೆ. ರಾತ್ರಿಯಾಗುತ್ತಿದ್ದಂತೆಯೇ ಬಂದೂಕಿನೊಂದಿಗೆ ಸದ್ದು ಮಾಡುತ್ತಾ ಮಕ್ಕಳು ಮಲಗಿದ್ದ ಜಾಗಕ್ಕೆ ಗ್ಯಾಂಗ್ಸ್ಟರ್ ನಾಯಕನಾಗಿದ್ದ ರಿಗ್ಗಿಯು ಟ್ರಕ್ಕನ್ನು ನುಗ್ಗಿಸಿಬಿಡುತ್ತಾನೆ. ಗಾಬರಿಯಾದ ಮಕ್ಕಳು ಒಮ್ಮೆಲೆ ಚೀರಾಡುತ್ತಾರೆ. ರಿಗ್ಗಿಯು ಒಂದು ಹುಡುಗನನ್ನು ಗನ್ ಪಾಯಿಂಟ್ನಲ್ಲಿಟ್ಟು ಕದ್ದಿರುವ ಹಣವನ್ನು ತನಗೆ ನೀಡುವಂತೆ ಕ್ರಿಸ್ಗೆ ಹೆದರಿಸುತ್ತಾನೆ. ಇಲ್ಲಿ ಕ್ರಿಸ್ ಮತ್ತು ರಿಗ್ಗಿಯ ನಡುವೆ ಭಾರೀ ಹೋರಾಟ ನಡೆಯುತ್ತದೆ. ಕೊನೆಯಲ್ಲಿ ರಿಗ್ಗಿಯನ್ನು ಕ್ರಿಸ್ ಹೊಡೆದುರುಳಿಸುತ್ತಾನೆ. ಆದರೆ ಅದೇ ಸಮಯದಲ್ಲಿ ಪೊಲೀಸರು ಕ್ರಿಸ್ನ ಬೆನ್ನತ್ತುತ್ತಾರೆ. ಪೊಲೀಸರಿಂದ ತಪ್ಪಿಸಿಕೊಂಡ ಕ್ರಿಸ್ ಅಚಾನಕ್ಕಾಗಿ ಸರಕು ಸಾಗಿಸುತ್ತಿದ್ದ ಹಡಗೊಂದರಲ್ಲಿ ಬಿದ್ದು ಬಿಡುತ್ತಾನೆ. ತುಂಬ ನಿತ್ರಾಣನಾಗಿದ್ದ ಕ್ರಿಸ್ ರಾತ್ರಿಯೆಲ್ಲ ಅದೇ ಹಡಗಿನಲ್ಲಿ ಕಳೆಯುತ್ತಾನೆ. ಬೆಳಗಾಗುತ್ತಿದ್ದಂತೆಯೇ ಕ್ರಿಸ್ ಬಂದೂಕು ಕಳ್ಳಸಾಗಣೆದಾರರು ಮತ್ತು ಕಡಲ್ಗಳ್ಳರ ಕೈಗೆ ಸಿಕ್ಕಿಹಾಕಿಕೊಳ್ಳುತ್ತಾನೆ. ಅವರು ಅವನನ್ನು ತಮ್ಮ ಕೆಲಸಕ್ಕೆ ಬಳಸಿಕೊಳ್ಳುತ್ತಾರೆ ಹಾಗೂ ಅವನಿಂದ ಎಲ್ಲ ಕೆಲಸವನ್ನು ಮಾಡಿಸುತ್ತಿರುತ್ತಾರೆ. ಕಡಲ್ಗಳ್ಳರು ಕ್ರಿಸ್ನನ್ನು ಕಟ್ಟಿಹಾಕಿ ಸಾಯಿಸಲು ಮುಂದಾಗುತ್ತಿದ್ದಂತೆಯೇ ಲಾರ್ಡ್ ಎಡ್ಗರ್ ಡಾಬ್ಸ್ ಮತ್ತೊಂದು ಹಡಗಿನಿಂದ ದಾಳಿ ಮಾಡುತ್ತಾನೆ. ಇಲ್ಲಿ ತಪ್ಪಿಸಿಕೊಂಡ ಕ್ರಿಸ್ ಕಡಲ್ಗಳ್ಳರ ಮೇಲೆ ದಾಳಿ ನಡೆಸಿ ಡಾಬ್ಸ್ಗೆ ಸಹಾಯ ಮಾಡುತ್ತಾನೆ. ತನಗೆ ಸಹಾಯ ಮಾಡಿದ್ದಕ್ಕಾಗಿ ಡಾಬ್ಸ್ ಕ್ರಿಸ್ನನ್ನು ಮರಳಿನ ಜಾಗಕ್ಕೆ ಕಳುಹಿಸುತ್ತೇನೆ ಎಂದು ಹೇಳುತ್ತಾನೆ. ಆದರೆ ಇಲ್ಲಿ ಡಾಬ್ಸ್ ಕ್ರಿಸ್ಗೆ ಮೋಸ ಮಾಡುತ್ತಾನೆ ಮತ್ತು ಸಿಯಾಮ್ನ ಕರಾವಳಿ ದ್ವೀಪದಲ್ಲಿರುವ ಗುಲಾಮಗಿರಿಗೆ ಕ್ರಿಸ್ನನ್ನು ಮಾರಿಬಿಡುತ್ತಾನೆ. ಇಲ್ಲಿ ದ್ವೀಪದಲ್ಲಿರುವ ಕೆಲವರು ಯುವಕರು ಕ್ರಿಸ್ ಮೇಲೆ ಹಲ್ಲೆ ಮಾಡುತ್ತಾರೆ. ಇಲ್ಲಿ ಕ್ರಿಸ್ ಏನೂ ಮಾಡಲಾಗದೆ ಚಾಕರಿ ಮಾಡುತ್ತಾ ಯುವಕರು ಮಾಡುವ ಸಮರ ಕಲೆಗಳ ಅಭ್ಯಾಸವನ್ನು ವೀಕ್ಷಿಸುತ್ತಿರುತ್ತಾನೆ. ಹೀಗೆ ಒಂದು ದಿನ ಆ ಯುವಕರು ಮತ್ತೊಂದು ಯುವಕನಿಗೆ ಹೊಡೆಯುವುದನ್ನು ಕಂಡ ಕ್ರಿಸ್ ಅಲ್ಲಿ ಅವರಿಗೆ ಚೆನ್ನಾಗಿ ಬಾರಿಸುತ್ತಾನೆ. ಇದನ್ನು ಮಾಸ್ಟರ್ ಕಾವೋ ಗಮನಿಸುತ್ತಾನೆ. 6 ತಿಂಗಳ ನಂತರ ಡಾಬ್ಸ್ ಮತ್ತು ಆತನ ಸಂಗಾತಿ ಹ್ಯಾರಿ ಸ್ಮಿತ್ ಬ್ಯಾಂಕಾಕ್ಗೆ ಭೇಟಿ ನೀಡಿರುತ್ತಾರೆ. ಅಲ್ಲಿ ಕ್ರಿಸ್ ಮುಯ್ ಥಾಯ್ ಪಂದ್ಯದಲ್ಲಿ ಹೋರಾಡುವುದನ್ನು ಕಾಣುತ್ತಾರೆ. ಅಲ್ಲಿಗೆ ಮಾಸ್ಟರ್ ಕಾವೋ ಕೂಡ ಬಂದಿರುತ್ತಾನೆ. ಪಂದ್ಯದಲ್ಲಿ ಎದುರಾಳಿಯನ್ನು ಮಣ್ಣು ಮುಕ್ಕಿಸಿದ ಕ್ರಿಸ್ ಸುಲಭವಾಗಿ ವಿಜಯ ಸಾಧಿಸುತ್ತಾನೆ. ಈಗ ಡಾಬ್ಸ್ಗೆ ಕ್ರಿಸ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ತಿಳಿಯುತ್ತದೆ. ಇಲ್ಲಿ ಡಾಬ್ಸ್ ಟಿಬೆಟ್ನಲ್ಲಿ ನಡೆಯುವ ಗಾಂಗ್ಯಂಗ್ ಪಂದ್ಯಾವಳಿಯಲ್ಲಿ ಅಮೆರಿಕದ ಪ್ರತಿನಿಧಿಯಾಗಿ ಸ್ಪರ್ಧಿಸುವಂತೆ ಕ್ರಿಸ್ಗೆ ಬೇಡಿಕೆ ಇಡುತ್ತಾನೆ ಮತ್ತು ಆತನು ಕ್ರಿಸ್ನನ್ನು ಖರೀದಿಸುತ್ತಾನೆ. ಒಂದು ರಾತ್ರಿ ಡಾಬ್ಸ್, ಕ್ರಿಸ್, ಮಾಸ್ಟರ್ ಕಾವೋ, ಹೆವಿವೇಟ್ ಬಾಕ್ಸರ್ ಮ್ಯಾಕ್ಸಿ ಡಿವೈನ್ ಹಾಗೂ ಡಾಬ್ಸ್ನ ಸಂಗಾತಿ ಕ್ಯಾರಿ ಎಲ್ಲರೂ ಒಂದು ಡಾಬಾದಲ್ಲಿ ಕುಳಿತಿರುವಾಗ ಅಲ್ಲಿಗೆ ಮಂಗೋಲಿಯಾದ ಫೈಟರ್ ಖಾನ್ ಆಗಮಿಸುತ್ತಾನೆ. ಎಲ್ಲರೂ ಖಾನ್ನನ್ನು ನೋಡಿ ಹೆದರುತ್ತಿರುತ್ತಾರೆ. ಆದರೆ ಹೊಸಬರಾದ ಇವರಿಗೆ ಅವನು ಯಾರೆಂದು ತಿಳಿದಿರುವುದಿಲ್ಲ.
ಇಲ್ಲಿ ಖಾನ್ ಮ್ಯಾಕ್ಸಿ ಮೇಲೆ ಕೈ ಮಾಡುತ್ತಿದ್ದಂತೆ ಕ್ರಿಸ್ ಕೋಪಗೊಳ್ಳುತ್ತಾನೆ. ಕೂಡಲೇ ಅವನನ್ನು ತಡೆದ ಪತ್ರಕರ್ತ ಹ್ಯಾರಿ ಸ್ಮಿತ್ ಕ್ರಿಸ್ನನ್ನು ಹೊರಗೆ ಎಳೆದೊಯ್ಯುತ್ತಾನೆ. ಡಾಬಾದಲ್ಲಿ ಮ್ಯಾಕ್ಸಿ ಮೇಲೆ ಖಾನ್ ಹಲ್ಲೆಸೆದ್ದರಿಂದ ಆತನ ಆಹ್ವಾನ ಪತ್ರಿಕೆಯನ್ನು ಕ್ರಿಸ್ ಕಸಿದುಕೊಳ್ಳುತ್ತಾನೆ. ಇಲ್ಲಿ ಕ್ರಿಸ್ಗೆ ಮ್ಯಾಕ್ಸಿ ಕೈಲಾಗದವನೆಂದು ತಿಳಿಯುತ್ತದೆ. ಪಂದ್ಯಾವಳಿಯು ಶುರುವಾಗುತ್ತಿದ್ದಂತೆ ಹಲವಾರು ದೇಶಗಳ ವೃತ್ತಿಪರ ಫೈಟರ್ಗಳು ಅವರದೇ ರೀತಿಯ ಶಕ್ತಿ ಸಾಮರ್ಥ್ಯವನ್ನು ತೋರಿಸುತ್ತಿರುತ್ತಾರೆ. ಈಗ ಕ್ರಿಸ್ ಮೊದಲಿಗೆ ಜರ್ಮನಿ ಫೈಟರ್ ಜೊತೆ ಹೋರಾಡಬೇಕಾಗಿರುತ್ತದೆ. ತುಂಬ ಸಮಯದ ಹೋರಾಟದ ನಂತರ ಕ್ರಿಸ್ ಜರ್ಮನಿ ಫೈಟರನ್ನು ಸೋಲಿಸುತ್ತಾನೆ. ಮತ್ತೊಂದು ಸುತ್ತಿನಲ್ಲಿ ಮಂಗೋಲಿಯಾದ ಖಾನ್ ಕೂಡ ಜಯಶಾಲಿಯಾಗುತ್ತಾನೆ. ಆದರೆ ಆತನು ಎರಡನೇ ಸುತ್ತಿನಲ್ಲಿ ಎದುರಾಳಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡುತ್ತಾನೆ. ಇದನ್ನು ಖಂಡಿಸುವ ಕ್ರಿಸ್ ಖಾನ್ಗೆ ಪಂಥಾಹ್ವಾನ ನೀಡುತ್ತಾನೆ. ಮುಂದಿನ ಪಂದ್ಯದಲ್ಲಿ ಕ್ರಿಸ್ ಸ್ಪ್ಯಾನಿಷ್ ಫೈಟರ್ನೊಂದಿಗೆ ಹೋರಾಡಬೇಕಾಗಿರುತ್ತದೆ. ಎದುರಾಳಿಯನ್ನು ತನ್ನ ಅದ್ಭುತ ಮತ್ತು ಬಲವಾದ ಪಂಚ್ಗಳಿಂದ ಮಣ್ಣು ಮುಕ್ಕುವಂತೆ ಮಾಡುತ್ತಾನೆ. ಮೂರನೇ ಸುತ್ತಿನಲ್ಲಿಯೂ ಎದುರಾಳಿಯನ್ನು ನಿರಾಯಾಸವಾಗಿ ಕ್ರಿಸ್ ಸೋಲಿಸುತ್ತಾನೆ. ಫೈನಲ್ ಪಂದ್ಯದಲ್ಲಿ ಖಾನ್ ಮತ್ತು ಕ್ರಿಸ್ ನಡುವೆ ಭಾರೀ ಹೋರಾಟ ನಡೆಯುತ್ತದೆ. ಖಾನ್ ತನ್ನ ಬಲವಾದ ಹೊಡೆತಗಳಿಂದ ಕ್ರಿಸ್ನನ್ನು ಗಾಯಗೊಳಿಸುತ್ತಾನೆ. ಆದರೆ ಕಂಗೆಡದ ಕ್ರಿಸ್ ಕೂಡ ಖಾನ್ಗೆ ತನ್ನ ಬಲವಾದ ಪಂಚ್ಗಳನ್ನು ನೀಡುತ್ತಿರುತ್ತಾನೆ. ಈ ನಡುವೆ ಅನಾದಾಹಿಯಾಗಿದ್ದ ಡಾಬ್ಸ್ ತನ್ನ ದುರಾಲೋಚನೆಯಿಂದ ಪಂದ್ಯಾವಳಿಯ ಬಹುಮಾನವಾಗಿ ಇಟ್ಟಿದ್ದ ದೊಡ್ಡ ಚಿನ್ನದ ಡ್ರ್ಯಾಗನ್ ಪ್ರತಿಮೆಯನ್ನು ಕದಿಯಲು ಹೋಗಿ ಬಂಧಿಸಲ್ಪಡುತ್ತಾನೆ. ಅಲ್ಲದೆ ಅಲ್ಲಿನ ಮುಖ್ಯಸ್ಥನು ಡಾಬ್ಸ್ ಮತ್ತು ಆತನ ಸಂಗಾತಿ ಹಾಗೂ ಸಹಚರರಿಗೆ ಮರಣದಂಡನೆ ವಿಧಿಸುತ್ತಾನೆ. ತುಂಬ ಸಮಯದ ಹೋರಾಟದ ನಂತರ ಖಾನ್ನನ್ನು ಕ್ರಿಸ್ ಹೊಡೆದುರುಳಿಸುತ್ತಾನೆ. ಇಲ್ಲಿ ಅಂತಿಮವಾಗಿ ಪಂದ್ಯಾವಳಿಯ ವಿಜೇತನಾಗಿ ಕ್ರಿಸ್ ಹೊರಹೊಮ್ಮುತ್ತಾನೆ. ಪಂದ್ಯಾವಳಿಯ ವಿಜೇತನಾದ ಕ್ರಿಸ್ ಬಹುದೊಡ್ಡ ಚಿನ್ನದ ಡ್ರ್ಯಾಗನ್ ಪ್ರತಿಮೆಯನ್ನು ಪಡೆಯದೆ ಡಾಬ್ಸ್ಗೆ ನೀಡಿದ್ದ ಮರಣ ದಂಡನೆಗೆ ಬದಲಾಗಿ ವಿನಿಮಯ ಮಾಡಿಕೊಳ್ಳುತ್ತಾನೆ. ಡಾಬ್ಸ್ಗೆ ತಾನು ಈತನನ್ನು ಗುಲಾಮಗಿರಿಗೆ ಮಾರಾಟ ಮಾಡಿದ್ದರೂ ತನ್ನನ್ನು ಮರಣ ದಂಡನೆಯಿಂದ ರಕ್ಷಿಸಿದನೆಂದು ತಿಳಿಯುತ್ತದೆ. ಅಂತಿಮವಾಗಿ ಕ್ರಿಸ್ ಡಾಬ್ಸ್ ಮತ್ತು ಆತನ ಸಹಚರರೊಂದಿಗೆ ತನ್ನ ಸ್ವಗೃಹಕ್ಕೆ ಮರಳುತ್ತಾನೆ. ಚಿತ್ರದ ಕೊನೆಯ ದೃಶ್ಯದಲ್ಲಿ ದಿ ಕ್ವೆಸ್ಟ್ ಎನ್ನುವ ಪುಸ್ತಕದ ಮುಖಪುಟವನ್ನು ನಮಗೆ ತೋರಿಸಲಾಗುತ್ತದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಎಂದು ವಿನಮ್ರವಾಗಿ ಕೇಳಿಕೊಳ್ಳುತ್ತೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.